ಇನ್ಸ್ಕ್ರಿಪ್ಷನ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್. ಇಲ್ಲಿ ಈ ಟೇಬಲ್ ಅಲ್ಲಿ ಎಲ್ಲ 35 ಒತ್ತಾಕ್ಷರಗಳನ್ನು ನೋಡಬಹುದು. In this table, we can see all the 35 consonant inscriptions. ಪ್ರತಿ ಒಂದು ವ್ಯಂಜನಕ್ಕೂ ಒಂದು ಒತ್ತಾಕ್ಷರ ಇದೆ. Every consonant has one inscription as you can see in the table. ಒತ್ತಾಕ್ಷರವನ್ನು ಮೂಲಾಕ್ಷರದ ಕೆಳಗೆ ಬರೆಯಲಾಗುತ್ತೆ. Every consonant inscription is written below the consonant. ರ ಅಕ್ಷರಕ್ಕೆ 2 ಒತ್ತಾಕ್ಷರ ಇವೆ, ರ ಮತ್ತೆ ಅರ್ಕ ಒತ್ತು. Only letter R has 2 inscriptions, R and ಅರ್ಕ ಒತ್ತು. ಒತ್ತಾಕ್ಷರವನ್ನು 3 ವಿಭಿನ್ನ ರೂಪಗಳಲ್ಲಿ ಬರೆಯಲಾಗಿದೆ. ಒತ್ತಾಕ್ಷರಸ್ are written in 3 different forms. ಮೊದಲನೆಯದು ಫಸ್ಟ್, ಮೂಲ ಅಕ್ಷರವನ್ನು ಹೋಲುವ ಒತ್ತಾಕ್ಷರ, ಲೆಟರ್ ಇನ್ಸ್ಕ್ರಿಪ್ಷನ್ ಸೇಮ್ ಆಸ್ ದಿ ಒರಿಜಿನಲ್ ಲೆಟರ್. ಎರಡನೆಯದು ಸೆಕೆಂಡ್ ಒನ್, ತಲೆಕಟ್ಟು ರಹಿತ ಮೂಲ ಅಕ್ಷರವನ್ನು ಹೋಲುವ ಒತ್ತಾಕ್ಷರ, a letter inscript same as the original letter but without the top line. ಮೂರನೆಯದು ಥರ್ಡ್ ಒನ್, ಭಿನ್ನ ರೂಪದ ಒತ್ತಾಕ್ಷರ, a letter inscription taking a totally different form from the original letter. ಈಗ ಮೊದಲನೇ ರೂಪದ ಒತ್ತಾಕ್ಷರ ಅಂದ್ರೆ ಮೂಲಾಕ್ಷರವನ್ನು ಹೋಲುವ ಒತ್ತಾಕ್ಷರದ ಉದಾಹರಣೆ ನೋಡೋಣ. First, let's see an example of the first type of the ಒತ್ತಾಕ್ಷರ, the letter inscription same as the original letter. ಉದಾಹರಣೆ 1. First example, ಹಬ್ಬ meaning festival. ಇಲ್ಲಿ ನೋಡಬಹುದು ಬ ಮತ್ತೆ ಬ ಒತ್ತಾಕ್ಷರ ಒಂದೇ ರೀತಿಯಲ್ಲಿ ಬರೆಯಲಾಗಿದೆ. Here we can see that both the letter B and its inscription are written in the same format. ಎರಡನೆಯ ಉದಾಹರಣೆ, ಸೆಕೆಂಡ್ ಎಕ್ಸಾಂಪಲ್, ಅಜ್ಜ ಮೀನಿಂಗ್ ಗ್ರ್ಯಾಂಡ್ ಫಾದರ್. ಇಲ್ಲೂ ನೋಡಬಹುದು ಜ ಮತ್ತೆ ಜ ಒತ್ತಾಕ್ಷರ ಒಂದೇ ರೀತಿಯಲ್ಲಿ ಬರೆಯಲಾಗಿದೆ. Here also we can see that both the letter J and its inscription are written in the same format. ಮೂರನೇ ಉದಾಹರಣೆ, ಥರ್ಡ್ ಎಕ್ಸಾಂಪಲ್, ಅಣ್ಣ ಮೀನಿಂಗ್ ಎಲ್ಡರ್ ಬ್ರದರ್. ಇಲ್ಲೂ ನೋಡಬಹುದು ನ ಮತ್ತೆ ಣ ಒತ್ತಾಕ್ಷರ ಒಂದೇ ರೀತಿಯಲ್ಲಿ ಬರೆಯಲಾಗಿದೆ. Here also we can see that both the letter N and its inscription are written in the same format. ಮೂಲ ಅಕ್ಷರವನ್ನು ಹೋಲುವ ಒತ್ತಾಕ್ಷರದ ಇನ್ನಷ್ಟು ಉದಾಹರಣೆ ನೋಡೋಣ. Let's see some more examples of a letter inscription same as the original letter. First one, ಖ ಒತ್ತಾಕ್ಷರ ಖ, word ಲೆಕ್ಕ meaning calculate. Second, ಜ್ಞ ಒತ್ತಾಕ್ಷರ ಜ್ಞ. ಥರ್ಡ್, ಜ ಒತ್ತಾಕ್ಷರ ಜ, word ಗೆಜ್ಜೆ meaning anklet. ಫೋರ್ತ್ ಒನ್, ನ್ಯ ಒತ್ತಾಕ್ಷರ ನ್ಯ, word ಜ್ಞಾನ meaning knowledge. ಫಿಫ್ತ್ ಒನ್, ಟ ಒತ್ತಾಕ್ಷರ ಟ, word ಬೆಟ್ಟ meaning mountain. ಸಿಕ್ಸ್ತ್ ಒನ್, ನ ಒತ್ತಾಕ್ಷರ ನ, word ಬಣ್ಣ meaning color. ಸೆವೆಂತ್ ಒನ್, ಬ ಒತ್ತಾಕ್ಷರ ಬ, word ಕಬ್ಬು meaning sugar cane. ಏಯ್ತ್ ಒನ್, ವ ಒತ್ತಾಕ್ಷರ ವ, word ಅವ್ವ meaning mother. ಈಗ ಎರಡನೇ ರೂಪದ ಒತ್ತಾಕ್ಷರ ಅಂದರೆ ತಲೆಕಟ್ಟು ರಹಿತ ಮೂಲಾಕ್ಷರವನ್ನು ಹೋಲುವ ಒತ್ತಾಕ್ಷರದ ಉದಾಹರಣೆ ನೋಡೋಣ. Now let's see an example of the second type of ಒತ್ತಾಕ್ಷರ, the letter inscription same as the original letter but without the top line. ಉದಾಹರಣೆ 1, first example, ಅಕ್ಕ meaning elder sister. ಇಲ್ಲಿ ನೋಡಬಹುದು ಕ ಮೂಲಾಕ್ಷರದಲ್ಲಿ ಇರೋ ತರಹ ಕ ಒತ್ತಾಕ್ಷರದಲ್ಲಿ ತಲೆಕಟ್ಟು ಇಲ್ಲ. Here we can see that the letter inscription K doesn't have the top line like the original letter K. ಎರಡನೇ ಉದಾಹರಣೆ, ಸೆಕೆಂಡ್ ಎಕ್ಸಾಂಪಲ್, ಗುಡ್ಡ ಮೀನಿಂಗ್ ಹಿಲ್. ಇಲ್ಲೂ ನೋಡಬಹುದು ಡ ಮೂಲಾಕ್ಷರದಲ್ಲಿ ಇರೋ ತರಹ ಡ ಒತ್ತಾಕ್ಷರದಲ್ಲಿ ತಲೆಕಟ್ಟು ಇಲ್ಲ. Here also we can see that the letter inscription D doesn't have the top line like the original letter. ಮೂರನೇ ಉದಾಹರಣೆ,
ಥರ್ಡ್ ಎಕ್ಸಾಂಪಲ್ ಕಚ್ಚು ಮೀನಿಂಗ್ ಬೈಟ್. ಇಲ್ಲೂ ನೋಡಬಹುದು ಚ ಮೂಲಾಕ್ಷರದಲ್ಲಿ ಇರೋ ತರಹ ಚ ಒತ್ತಾಕ್ಷರದಲ್ಲಿ ತಲೆಕಟ್ಟು ಇಲ್ಲ. ಹಿಯರ್ ವಿ ಕ್ಯಾನ್ ಸಿ ದಟ್ ದ ಲೆಟರ್ ಇನ್ಸ್ಕ್ರಿಪ್ಷನ್ ಚ ಡಸಂಟ್ ಹ್ಯಾವ್ ದ ಟಾಪ್ ಲೈನ್ ಲೈಕ್ ದಿ ಒರಿಜಿನಲ್ ಲೆಟರ್. ತಲೆಕಟ್ಟು ರಹಿತ ಮೂಲಾಕ್ಷರವನ್ನು ಹೋಲುವ ಮೊದಲು 10 ಒತ್ತಾಕ್ಷರವನ್ನು ನೋಡೋಣ. Now let's see the first 10 letter inscriptions same as the original letter but without the top line. First, ka ಒತ್ತಾಕ್ಷರ ka, example akki meaning raw rice. Second, ga ಒತ್ತಾಕ್ಷರ ga, example hagga meaning rope. Third, gha ಒತ್ತಾಕ್ಷರ gha, example udghatane meaning inauguration. Fourth, cha ಒತ್ತಾಕ್ಷರ cha, example uchcha meaning high. Fifth, cha ಒತ್ತಾಕ್ಷರ cha, example swachha meaning clean. Sixth, jha ಒತ್ತಾಕ್ಷರ jha, example ವಾಗ್ಝರಿ meaning eloquence. Seventh, tha ಒತ್ತಾಕ್ಷರ tha, example shrestha meaning great. Eighth, da ಒತ್ತಾಕ್ಷರ da, example dodda meaning big or large. Ninth, dha ಒತ್ತಾಕ್ಷರ dha. Tenth, tha ಒತ್ತಾಕ್ಷರ tha, example sthala meaning location. ಈಗ ತಲೆಕಟ್ಟು ರಹಿತ ಮೂಲಾಕ್ಷರವನ್ನು ಹೋಲುವ ಒತ್ತಾಕ್ಷರದ ಇನ್ನಷ್ಟು ಉದಾಹರಣೆ ನೋಡೋಣ. Now let's see some more examples of the second type of ottakshara, the letter inscription same as the original letter but without the top line. ಉದಾಹರಣೆ 1. First example, appa meaning father. ಇಲ್ಲಿ ನೋಡಬಹುದು ಪ ಮೂಲಾಕ್ಷರದಲ್ಲಿ ಇರೋ ತರಹ ಪ ಒತ್ತಾಕ್ಷರದಲ್ಲಿ ತಲೆಕಟ್ಟು ಇಲ್ಲ. Here we can see that the letter inscription pa doesn't have the top line like the original letter. ಎರಡನೆಯ ಉದಾಹರಣೆ, ಸೆಕೆಂಡ್ ಎಕ್ಸಾಂಪಲ್, ನಿಶಕ್ತಿ ಮೀನಿಂಗ್ ವೀಕ್ನೆಸ್. ಇಲ್ಲಿ ನೋಡಬಹುದು ಶ ಮೂಲಾಕ್ಷರದಲ್ಲಿ ಇರೋ ತರಹ ಶ ಒತ್ತಾಕ್ಷರದಲ್ಲಿ ತಲೆಕಟ್ಟು ಇಲ್ಲ. Here also we can see that the letter inscription sh doesn't have the top line like the original letter. ಮೂರನೇ ಉದಾಹರಣೆ, ಥರ್ಡ್ ಎಕ್ಸಾಂಪಲ್, ಧನಸ್ಸು ಮೀನಿಂಗ್ ಬೋ. ಇಲ್ಲಿ ನೋಡಬಹುದು ಸ ಮೂಲಾಕ್ಷರದಲ್ಲಿ ಇರೋ ತರಹ ಸ ಒತ್ತಾಕ್ಷರದಲ್ಲಿ ತಲೆಕಟ್ಟು ಇಲ್ಲ. Here also we can see that the letter inscription sa doesn't have the top line like the original letter. ತಲೆಕಟ್ಟು ರಹಿತ ಮೂಲಾಕ್ಷರವನ್ನು ಹೋಲುವ ಇನ್ನೂ 10 ಒತ್ತಾಕ್ಷರಗಳ ಉದಾಹರಣೆ ನೋಡೋಣ. Now let's see the next 10 letter inscriptions which is same as the original letter but without the top line. First, da ಒತ್ತಾಕ್ಷರ da, example ಸುದ್ದಿ meaning news. Second, dha ಒತ್ತಾಕ್ಷರ dha, example ಯುದ್ಧ meaning war. Third, pa ಒತ್ತಾಕ್ಷರ pa, example ತುಪ್ಪ meaning ghee. Fourth, pha ಒತ್ತಾಕ್ಷರ pha, example ನಿಷ್ಫಲ meaning fruitless. Fifth, bha ಒತ್ತಾಕ್ಷರ bha, example ಅದ್ಭುತ meaning awesome. Sixth one, ಶ ಒತ್ತಾಕ್ಷರ ಶ, word ನಿಶಕ್ತಿ meaning weakness. Seventh one, ಶ ಒತ್ತಾಕ್ಷರ ಶ, example ನಕ್ಷತ್ರ meaning star. Eighth one, ಸ ಒತ್ತಾಕ್ಷರ ಸ, example ಮನಸ್ಸು meaning mind. Ninth one, ಹ ಒತ್ತಾಕ್ಷರ ಹ, example ನಿವ್ಹಳ meaning net. 10th, ಳ ಒತ್ತಾಕ್ಷರ ಳ, example ಹಳ್ಳ meaning trench. ಈಗ ಮೂರನೇ ರೂಪದ ಒತ್ತಾಕ್ಷರ ಅಂದ್ರೆ ಭಿನ್ನ ರೂಪದ ಒತ್ತಾಕ್ಷರದ ಉದಾಹರಣೆಗಳು ನೋಡೋಣ. Now let's see an example of the third type of ottakshara, the letter inscription which is totally different from the original letter. ಉದಾಹರಣೆ 1. First example, ಕರ್ರನೆ meaning blackish. ಇಲ್ಲಿ ನೋಡಬಹುದು ರ ಮೂಲಾಕ್ಷರ ಮತ್ತೆ ರ ಒತ್ತಾಕ್ಷರ ಭಿನ್ನವಾಗಿದೆ.
Here we can see that the letter inscription R is totally different from the original letter. ಎರಡನೆಯ ಉದಾಹರಣೆ, ಸೆಕೆಂಡ್ ಎಕ್ಸಾಂಪಲ್, ಕರ್ಪೂರ ಮೀನಿಂಗ್ ಕ್ಯಾಂಫರ್. ಇಲ್ಲಿ ನೋಡಬಹುದು ರ ಮೂಲಾಕ್ಷರ ಮತ್ತೆ ರ ಒತ್ತಾಕ್ಷರ ಭಿನ್ನವಾಗಿದೆ. ಮತ್ತೆ ಇಲ್ಲಿ ರ ಒತ್ತಾಕ್ಷರಗೆ ಮೊದಲನೇ ಉಚ್ಚಾರಣೆ ಬರುತ್ತೆ. ಇದನ್ನೇ ಅರ್ಕ ಒತ್ತು ಅಂತ ಹೇಳುತ್ತೀವಿ. Here we can see that the letter inscription R is totally different from the original letter. Also, here the R inscription gets the first pronunciation though it is written after the ಮೂಲಾಕ್ಷರ. ಮೂರನೇ ಉದಾಹರಣೆ, ಥರ್ಡ್ ಎಕ್ಸಾಂಪಲ್, ಬೆಲ್ಲ ಮೀನಿಂಗ್ ಜಾಗರಿ. ಇಲ್ಲಿ ನೋಡಬಹುದು ಲ ಮೂಲಾಕ್ಷರ ಮತ್ತೆ ಲ ಒತ್ತಾಕ್ಷರ ಭಿನ್ನವಾಗಿದೆ. Here we can see that the letter inscription L is totally different from the original letter. ಭಿನ್ನ ರೂಪದ ಒತ್ತಾಕ್ಷರಗಳು 7 ಇವೆ. ಅದರ ಉದಾಹರಣೆ ನೋಡೋಣ. There are 7 letter inscriptions that take a totally different form from the original letter. Let's see their examples. First, na ಒತ್ತಾಕ್ಷರ ನ, example anna meaning rice. Second, ma ಒತ್ತಾಕ್ಷರ ಮ, example ನಮ್ಮ meaning our. Third, ta ಒತ್ತಾಕ್ಷರ ತ, example ಸುತ್ತ meaning around. Fourth, ya ಒತ್ತಾಕ್ಷರ ಯ, example ನಾಣ್ಯ meaning coin. Fifth, ra ಒತ್ತಾಕ್ಷರ ರ, example ಮಿತ್ರ meaning ally or friend. Sixth, ಅರ್ಕಾವತ್ತು, example ಕಾರ್ಯ meaning work. Seventh, ಲ ಒತ್ತಾಕ್ಷರ ಲ, example ಇಲ್ಲ meaning no.